ಇಂಡಿ ರೈಲ್ವೆ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇಂಡಿ ರೈಲ್ವೆ ನಿಲ್ದಾಣವನ್ನು ನಾನು ನಿಮಗೆ ತೋರಿಸುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರು ಮಾಡಿ. ಸ್ನೇಹಿತರೆ, ವಿಜಯಪುರದ ಜಿಲ್ಲೆ ಹೆಸರಾಂತ ತಾಲೂಕಿನಲ್ಲಿ ಇಂಡಿ ತಾಲೂಕು ಒಂದು. ಆ ಇಂಡಿ ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣವೂ ಸಹ ಇದೆ. ಇಂಡಿ ತಾಲೂಕಿಂದ ರೈಲ್ವೆ ನಿಲ್ದಾಣ ಸರಿಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಇದೆ. ನೀವೇನಾದರೂ ಇಂಡಿಯಿಂದ ಬಿಜಾಪುರ, ಬಾಗಲಕೋಟೆ, ಬಾದಾಮಿ, ಹುಬ್ಳಿ, ಧಾರವಾಡ, ದಾವಣಗೆರೆ, ಮೈಸೂರು, ಬೆಂಗಳೂರು, ತುಮಕೂರು, ಬೀರೂರು ಜಂಕ್ಷನ್ನು, ಹಾಸನ ಎಲ್ಲ ಸ್ಥಳಗಳಿಗೂ ನೀವು ಈ ಇಂಡಿ ರೈಲ್ವೆ ನಿಲ್ದಾಣದಿಂದ ಹೋಗಬಹುದು. ಅದರ ಜೊತೆಗೆ ಸೋಲಾಪುರ, ಪಂಡಾಪುರ, ಶಿರಾಡಿ ಸಾಯಿಬಾಬಾ ನಗರ ಕ್ಷೇತ್ರಕ್ಕೂ ಸಹ ಈ ಇಂಡಿ ಕ್ಷೇತ್ರ ರೈಲ್ವೆ ನಿಲ್ದಾಣದಿಂದ ಹೋಗಬಹುದು. ಮತ್ತು ಅದರ ಜೊತೆಗೆ ಆಂಧ್ರ ಪ್ರದೇಶದ ಕೆಲವು ನಗರಗಳಿಗೂ ಸಹ, ತಾಲೂಕುಗಳು, ಜಿಲ್ಲೆಗಳಿಗೂ ಸಹ ನೀವು ಇಲ್ಲಿಂದ ಹೋಗಬಹುದು. ಮತ್ತು ಬೆಂಗಳೂರು, ಮೈಸೂರಿಗೂ ಸಹ ನೀವು ಆಂಧ್ರ ಪ್ರದೇಶದ ಮುಖಾಂತರ ನೀವು ಆ ರೂಟಲ್ಲೂ ಹೋಗ್ಬೋದು. ಇಲ್ಲ ಹುಬ್ಳಿ ರೂಟದ್ದು ಬಂದು ಹುಬ್ಳಿ ಮುಖಾಂತರ ನೀವು ದಾವಣಗೆರೆ, ಹಾಸನ ಮುಖಾಂತರ, ಬೆಂಗಳೂರು ಮುಖಾಂತರ ಮೈಸೂರಿಗೂ ಹೋಗಬಹುದು. ಎರಡು ರೀತಿಯಲ್ಲೂ ನೀವು ಮೈಸೂರಿಗೆ ಹೋಗೋಕ್ಕೆ ಈ ಇಂಡಿ ರೋಡಲ್ಲಿ ನಿಮಗೆ ಅನುಕೂಲ ಇದೆ. ಒಂದು ಆಂಧ್ರ ಪ್ರದೇಶದ ಮುಖಾಂತರ, ಒಂದು ಹುಬ್ಳಿ ಮುಖಾಂತರ, ಎರಡು ಕಡೆಗೂ ಹೋಗ್ಬೋದು ನೀವು ಮೈಸೂರಿಗೆ. ಹುಬ್ಳಿ ಮುಖಾಂತರ ಹೋದರೆ ಒಂದು 70ರಿಂದ 80 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಅದೇ ರೀತಿ ಆಂಧ್ರ ಪ್ರದೇಶದ ಬಾರ್ಡರಲ್ಲಿ ನೀವು ಹೋದರೆ ಒಂದು 100 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಬೆಂಗಳೂರಾಗಲಿ ಮೈಸೂರಾಗಲಿ. ಸ್ನೇಹಿತರೆ, ಇದು ಗೋಲ್ ಗುಂಬಜ್ ಟ್ರೈನು, ದಿನನಿತ್ಯ ಓಡಾಡುವ ಟ್ರೈನು. ಇದು ಮೈಸೂರು, ಬೆಂಗಳೂರಿಂದ ಹುಬ್ಳಿ ಮುಖಾಂತರ ದಿನನಿತ್ಯ ಸೋಲಾಪುರ, ಪಂಡಾಪುರಕ್ಕೆ ಓಡಾಡುವ ಗೋಲ್ ಗುಂಬಜ್ ಟ್ರೈನು. ನಾನೀಗ ಗೋಲ್ ಗುಂಬಜ್ ಟ್ರೈನು ಸಹ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸಲು ಪ್ರಯತ್ನ ಪಡುತ್ತೇನೆ. ಈ ಟ್ರೈನಲ್ಲಿ ಮುಂದೆ 2 ಬೋಗಿ, ಹಿಂದೆ 2 ಬೋಗಿ ಜನರಲ್ ಬೋಗಿಗಳಿದ್ದಾವೆ. ಒಂದು ಮಹಿಳೆಯರಿಗೆ ಮೀಸಲಾಗಿರೋ ಬೋಗಿನೂ ಇದೆ. ಅದರ ಜೊತೆಗೆ 9 ನಾನ್ AC ಸ್ಲೀಪರ್ ಬೋಗಿಗಳು ಇದ್ದಾವೆ. ಜೊತೆಗೆ 7 AC ಸ್ಲೀಪರ್ ಬೋಗಿನೂ ಇದ್ದಾವೆ. ಅದರ ಜೊತೆಗೆ ಗಾರ್ಡ್ಗಳು, ಜೊತೆಗೆ 4 ಟನ್ ಕೆಪಾಸಿಟಿ ಇರುವ ಲಗೇಜ್ ಬಾಕ್ಸು ಸಹ ಈ ಟ್ರೈನಲ್ಲಿ ಇದೆ. ನೀವೇನಾದರೂ ನಿಮ್ಮ ಬಜೆಟ್ ಅನುಕೂಲ ತಕ್ಕಂಗೆ ಈ ಟ್ರೈನ ಬಿಟ್ಟಿದ್ದಾರೆ. ನೀವು ನಾನ್ AC ಕಡಿಮೆ ಬಜೆಟಲ್ಲಿ ಹೋಗ್ತೀರಿ ಅಂದರೆ ನಾನ್ AC ಸ್ಲೀಪರ್ ಬೋಗಿಯಲ್ಲಿ ಹೋಗ್ಬೋದು. ಇಲ್ಲ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಇದ್ದಾವೆ, ಒಂದು ಸ್ವಲ್ಪ AC ಬೋಗಿಯಲ್ಲಿ ಹೋಗ್ತೀನಿ ಅಂದರೆ ಅದರಲ್ಲೂ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲ ನಾವು ಸ್ವಲ್ಪ ಬಡತನಾಗಿದ್ದೀವಿ, ನಾವು ಕುತ್ಕೊಂಡಾದರೂ ನಾವು ನಮ್ಮ ಸ್ಥಳ ತಲುಪ್ತೀನಿ ಅಂದರೆ ಅದಕ್ಕೆ ಹಿಂದೆರಡು ಮುಂದೆರಡು ಬೋಗಿಗಳು, ಜನರಲ್ ಬೋಗಿನೂ ಸಹ ಬಿಟ್ಟಿದ್ದಾರೆ. ನಮ್ಮ ರೈಲ್ವೆ ಇಲಾಖೆಯಿಂದ ಇಂಥ ಟ್ರೈನ್ಗಳು ಬಹಳಷ್ಟು ಇದ್ದಾವೆ. ಅದರಲ್ಲಿ ಈ ಟ್ರೈನು ಮಾತ್ರ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಪ್ರಯಾಣ ಮಾಡೋಕ್ಕೆ ಯಾವುದೇ ರೀತಿ ಈ ಟ್ರೈನಲ್ಲಿ ನಿಮಗೆ ಸುಸ್ತೇ ಆಗಲಿ, ಬೇಜಾರಾಗಲಿ ಏನೂ ಆಗಲ್ಲ. ನೀವು ಎಷ್ಟೇ ದೂರ ಇದ್ದರೂ ಮಾತ್ರ ಈ ಟ್ರೈನಲ್ಲಿ ನೀವು ಪ್ರಯಾಣ ಮಾಡ್ಬೋದು. ಈ ಟ್ರೈನು ದಿನನಿತ್ಯ ರಾತ್ರಿ ಹೊತ್ತು ಸಂಚರಿಸುವ ಟ್ರೈನ್ ಆಗೋದ್ರಿಂದ ನೀವು ಬೆಂಗಳೂರಿಂದ ಪಂಡಾಪುರಕ್ಕೆ ಹೋಗೋದಾದರೆ ಈ ಟ್ರೈನು ನಿಮಗೆ ಬೆಸ್ಟು. ತುಮಕೂರು, ಹುಬ್ಳಿ ಇವರೆಲ್ಲ ಪಂಡಾಪುರಕ್ಕೆ ಹೋಗ್ತಾರಲ್ಲ, ಈ ಟ್ರೈನ್ ಆಯ್ಕೆ ಮಾಡ್ಕೊಂಡ್ರೆ ಭಾಳ ಬೆಸ್ಟು.